ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಕಲ್ಪವೃಕ್ಷ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ಮಾಹಿತಿಯೊಂದಿಗೆ ಬಂದಿದ್ದೇನೆ. ಸ್ನೇಹಿತರೆ, 12 ರಾಶಿಯವರಿಗೆ, ಅದರಲ್ಲಿ ಯಾವ ಯಾವ ರಾಶಿಯವರಿಗೆ ಪ್ರೇತಬಾಧೆ, ಆತ್ಮಗಳಿಂದ ತೊಂದರೆ, ಮಾಟ ಮಂತ್ರ, ವಾಮಾಚಾರದಿಂದ ಯಾವ ರಾಶಿಯವರಿಗೆ ಜೀವನದಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳಿಂದ ತೊಂದರೆಯಾಗಿ ಇವರು ಜೀವನವನ್ನು ನಡೆಸುತ್ತಾರೆ ಅನ್ನುವುದರ ಬಗ್ಗೆ ತಿಳಿಯೋಣ. ಇನ್ನು ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡುತ್ತಿರುವವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮ ಋಷಿಮುನಿಗಳು ಹೇಳಿರುವ ಹಾಗೆ, ಯಾವ ಮನುಷ್ಯನು ಅತಿಯಾದ ಆಸೆಗಳನ್ನು ಇಟ್ಟುಕೊಂಡು ಕೊರಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸಾಯುವನೋ ಅಂಥವನು ಪ್ರೇತಾತ್ಮವಾಗಿ ಬೇರೆಯವರ ಆತ್ಮದಲ್ಲಿ ಸೇರಿಕೊಂಡು ಅವನ ಆಸೆಗಳನ್ನು ಪೂರೈಸಿಕೊಳ್ಳುತ್ತಾನೆ ಎಂದು ಹೇಳಿರುವರು. ಇನ್ನು ಮಾಟ ಮಂತ್ರ ವಾಮಾಚಾರದ ಬಗ್ಗೆ ಹೇಳುವುದಾದರೆ, ಮನುಷ್ಯನ ಸ್ವಾರ್ಥಕ್ಕಾಗಿ ಅವನಿಗೆ ಇಷ್ಟವಾಗದವರ ಮೇಲೆ ಮಾಟ ಮಂತ್ರ ವಾಮಾಚಾರ ಮಾಡಿ ಅವನ ಜೀವನವನ್ನು ಹಾಳು ಮಾಡುವ ದುರಾಸೆಯನ್ನು ಹೊಂದಿರುತ್ತಾನೆ. ಇದೆಲ್ಲವೂ ನಡೆಯುವುದು ಅಮಾವಾಸ್ಯೆಯೆಂದು. ಇನ್ನು ಮಾಟ ಮಂತ್ರ ಈ ವಾಮಾಚಾರವನ್ನು ಅನೇಕ ರೀತಿಯಲ್ಲಿ ಮಾಡುವರು. ಉದಾಹರಣೆಗೆ, ಸತ್ತು ಹೋದವರ ಮನುಷ್ಯನ ಅವನ ತಲೆ ಬುರುಡೆ, ಅವನ ಅಂಗಗಳು, ನಂತರ ಸತ್ತ ಪ್ರಾಣಿಗಳಿಂದ ಇನ್ನು ಒಂದು ಗೊಂಬೆಯ ಮುಖಾಂತರ ಅವನ ತಲೆ ಕೂದಲು, ಕಾಲು ಉಗುರು, ಅವನು ತುಳಿದ ಮಣ್ಣು, ಅವನು ಧರಿಸಿದ ಬಟ್ಟೆ ತೆಗೆದುಕೊಂಡು ವಾಮಾಚಾರ ಮಾಟ ಮಂತ್ರವನ್ನು ಹೇಳಿ ಅವನ ಮೇಲೆ ಪ್ರೇತಾತ್ಮಗಳ ಪ್ರಯೋಗವನ್ನು ಮಾಡುತ್ತಾರೆ. ಸ್ನೇಹಿತರೆ, ಯಾರಿಗೆ ಈ ಮಾಟ ಮಂತ್ರ ವಾಮಾಚಾರ ಪ್ರಯೋಗವಾಗಿರುವುದೋ ಅವರಿಂದ ಮಂತ್ರವಾದಿಗಳು ಅವನಲ್ಲಿ ಸೇರಿಕೊಂಡಿರುವ ಆತ್ಮವನ್ನು ತೆಗೆದು ನಿಂಬೆಹಣ್ಣು, ಮೊಟ್ಟೆ, ಇನ್ನು ಅನೇಕ ರೀತಿಯ ಪದಾರ್ಥಗಳಿಂದ ದೃಷ್ಟಿ ತೆಗೆದು 3 ದಾರಿ ಸೇರುವ ಜಾಗದಲ್ಲಿ ಅಮಾವಾಸ್ಯೆಯೆಂದು ಇಟ್ಟು ಬರುವನು. ಇದನ್ನು ಯಾವ ಮನುಷ್ಯನು ದಾಟುವನೋ ಅವನಿಗೆ ಆ ದೃಷ್ಟಿ ಆತ್ಮವು ಸೇರಿಕೊಳ್ಳುತ್ತದೆ. ಯಾವ ಯಾವ ಸ್ಥಳದಲ್ಲಿ ಆತ್ಮವು ಸೇರಿಕೊಳ್ಳುತ್ತದೆ ಎಂದು ಹೇಳುವುದಾದರೆ, ಅಮಾವಾಸ್ಯೆಯೆಂದು ಹೊರಗೆ ಮಾಂಸಾಹಾರವನ್ನು ತಿಂದರೆ ಖಂಡಿತ ಪ್ರೇತಾತ್ಮದ ತೊಂದರೆ ಆಗುವುದು. ಇನ್ನು ಬೇರೆಯವರ ತಿಥಿ ಕಾರ್ಯಕ್ರಮದಲ್ಲಿ ಮಾಂಸಾಹಾರದ ಸೇವನೆಯಿಂದ ಅಂಥವರಿಗೂ ಆತ್ಮವು ಬಂದು ದೇಹದೊಳಗೆ ಸೇರಿಕೊಳ್ಳುತ್ತದೆ. ಇನ್ನು ಯಾವ ಮನುಷ್ಯನ ಆತ್ಮವು ದುರ್ಬಲವಾಗಿರುವುದೋ ಅಂಥವರಿಗೂ ಕೂಡ ಈ ವಾಮಾಚಾರದ ಪ್ರಯೋಗ ಬೇಗನೆ ಆಗುವುದು. ಸ್ನೇಹಿತರೆ, ಇನ್ನು ಯಾವ ಯಾವ ರಾಶಿಯವರಿಗೆ ಈ ವಾಮಾಚಾರ ಪ್ರೇತಾತ್ಮಗಳಿಂದ ತೊಂದರೆಯಾಗುವುದು ಎಂದು ಹೇಳುವುದಾದರೆ, ಮೇಷ ರಾಶಿಯವರು ಯಾವುದೇ ಕಾರಣಕ್ಕೂ ಬೇರೆಯವರ ತಿಥಿ ಕಾರ್ಯಕ್ರಮಕ್ಕೆ ಹೋಗಿ ಮಾಂಸಾಹಾರ ಊಟವನ್ನು ಮಾಡಿದರೆ ಅಂಥವರಿಗೂ ಪ್ರೇತಾತ್ಮದ ತೊಂದರೆಯಾಗುವ ಸಾಧ್ಯತೆಗಳಿರುವುದು. ಇನ್ನು ಅಮಾವಾಸ್ಯೆಯೆಂದು ಹೊರಗೆ ಮಾಂಸಾಹಾರವನ್ನು ಸೇವಿಸಿದರೂ ತೊಂದರೆಯಾಗುವುದು. ಇನ್ನು ದೃಷ್ಟಿ ತೆಗೆದು ಬಿಸಾಡಿದ ಜಾಗವನ್ನು ತುಳಿದು ದಾಟಿದರೂ ಕೂಡ ಪ್ರೇತಾತ್ಮದ ತೊಂದರೆಯಾಗುವ ಸಾಧ್ಯತೆಗಳಿರುವುದು. ಇನ್ನು ವೃಷಭ ರಾಶಿಯವರಿಗೆ ಯಾವುದೇ ರೀತಿಯ ಆತ್ಮಗಳಿಂದ ತೊಂದರೆ, ಮಾಟ ಮಂತ್ರ ವಾಮಾಚಾರದಿಂದ ಅಮಾವಾಸ್ಯೆಯೆಂದು ದೃಷ್ಟಿ ತೆಗೆದ ದೋಷಗಳು ಇವರಿಗೆ ಯಾವುದೇ ರೀತಿಯ ತೊಂದರೆಗಳು ಇವರಿಗೆ ಆಗುವುದಿಲ್ಲ. ಇನ್ನು ಮಿಥುನ ರಾಶಿಯವರು ಯಾವುದೇ ಕಾರಣಕ್ಕೂ ಬೇರೆಯವರ ತಿಥಿ ಕಾರ್ಯಕ್ರಮಗಳಲ್ಲಿ ಮಾಂಸಾಹಾರದ ಸೇವನೆ ಮಾಡಿದರೆ ಆತ್ಮಗಳಿಂದ ತೊಂದರೆಯಾಗುವ ಸಾಧ್ಯತೆಗಳಿದೆ. ನಂತರ ಅಮಾವಾಸ್ಯೆಯೆಂದು ಮಾಂಸಾಹಾರ ಸೇವನೆಯಿಂದಲೂ ತೊಂದರೆಯಾಗುವುದು. ಇನ್ನು ದೃಷ್ಟಿ ತೆಗೆದು ಬಿಸಾಡಿದ ಜಾಗವನ್ನು ಇವರು ದಾಟಿದರೆ, ನಂತರ ತುಳಿದರೂ ಪ್ರೇತಾತ್ಮಗಳಿಂದ ತೊಂದರೆಯಾಗುವುದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಯಾವುದೇ ರೀತಿಯ ಪ್ರೇತಬಾಧೆ, ಆತ್ಮಗಳಿಂದ ತೊಂದರೆ, ಮಾಟ ಮಂತ್ರ ವಾಮಾಚಾರ ದೃಷ್ಟಿ ದೋಷಗಳು ಯಾವುದೇ ಕಾರಣಕ್ಕೂ ಇವರಿಗೆ ಇದರಿಂದ ತೊಂದರೆಯಾಗುವುದಿಲ್ಲ. ಇನ್ನು ಸಿಂಹ ರಾಶಿಯವರಿಗೂ ಕೂಡ ಯಾವುದೇ ರೀತಿಯ ಪ್ರೇತಾತ್ಮಗಳಿಂದ ತೊಂದರೆ, ಮಾಟ ಮಂತ್ರ ದೃಷ್ಟಿ ದೋಷಗಳು ಇವರ ಬಳಿ ಸುಳಿಯುವುದಿಲ್ಲ. ಇವರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗುವುದಿಲ್ಲ. ಇನ್ನು ಕನ್ಯಾ ರಾಶಿಯವರು ಯಾವುದೇ ರೀತಿಯ ತಿಥಿ ಕಾರ್ಯಕ್ರಮಗಳಲ್ಲಿ ಮಾಂಸಾಹಾರವನ್ನು ಸೇವಿಸಿದರೆ ಆತ್ಮಗಳಿಂದ ತೊಂದರೆಯಾಗುವ ಸಾಧ್ಯತೆ ಇರುವುದು. ಇನ್ನು ಅಮಾವಾಸ್ಯೆಯೆಂದು ಮಾಂಸಾಹಾರ ಸೇವನೆ ಒಳ್ಳೆಯದಲ್ಲ. ಇನ್ನು ದೃಷ್ಟಿ ತೆಗೆದು ಬಿಸಾಡಿದ ಜಾಗವನ್ನು ತುಳಿದು ದಾಟಿದರೆ ನಿಮಗೆ ಪ್ರೇತಾತ್ಮಗಳಿಂದ ತೊಂದರೆಯಾಗುವ ಸಾಧ್ಯತೆಗಳಿರುವುದು. ಇನ್ನು ತುಲಾರಾಶಿಯವರಿಗೆ ಯಾವುದೇ ರೀತಿಯ ಪ್ರೇತಬಾಧೆ, ಆತ್ಮಗಳಿಂದ ತೊಂದರೆ,
ದೃಷ್ಟಿದೋಷಗಳು ಇವರಿಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಯಾವುದೇ ರೀತಿಯ ಪ್ರೇತಾತ್ಮಗಳಿಂದ ತೊಂದರೆ, ಮಾಟ ಮಂತ್ರ ವಾಮಾಚಾರದಿಂದ ತೊಂದರೆ, ದೃಷ್ಟಿದೋಷಗಳ ತೊಂದರೆ ಆಗುವುದಿಲ್ಲ. ಇನ್ನು ಧನುರಾಶಿಯವರಿಗೂ ಕೂಡ ಯಾವುದೇ ರೀತಿಯ ಪ್ರೇತಾತ್ಮಗಳಿಂದ ತೊಂದರೆ, ದೃಷ್ಟಿದೋಷಗಳಿಂದ ತೊಂದರೆ, ಮಾಟ ಮಂತ್ರಗಳಿಂದ ತೊಂದರೆಗಳು ಆಗುವುದಿಲ್ಲ. ಇನ್ನು ಮಕರ ರಾಶಿಯವರಿಗೂ ಯಾವುದೇ ರೀತಿಯ ಆತ್ಮಗಳಿಂದ ತೊಂದರೆ, ಮಾಟ ಮಂತ್ರ ದೃಷ್ಟಿದೋಷ ವಾಮಾಚಾರಗಳು ಇವರ ಮುಂದೆ ಸುಳಿಯುವುದಿಲ್ಲ. ಇನ್ನು ಕುಂಭರಾಶಿಯವರು ತಿಥಿ ಕಾರ್ಯಕ್ರಮಗಳಲ್ಲಿ ಮಾಂಸಾಹಾರವನ್ನು ಸೇವಿಸಿದರೆ ಆತ್ಮಗಳಿಂದ ತೊಂದರೆಯಾಗುವ ಸಾಧ್ಯತೆ ಇರುವುದು. ಇನ್ನು ಅಮಾವಾಸ್ಯೆಯೆಂದು ಮಾಂಸಾಹಾರವನ್ನು ಸೇವಿಸಿದರೂ ತೊಂದರೆಯಾಗುವ ಸಾಧ್ಯತೆಗಳಿದೆ. ಇನ್ನು ಮಾಟ ಮಂತ್ರ ವಾಮಾಚಾರದಿಂದ ದೃಷ್ಟಿ ತೆಗೆದು ಬಿಸಾಡಿದ ಜಾಗವನ್ನು ತುಳಿದು ದಾಟಿದರೂ ಕೂಡ ನಿಮಗೆ ಆತ್ಮಗಳಿಂದ ತೊಂದರೆಯಾಗುವ ಸಾಧ್ಯತೆಗಳಿರುವುದು. ಇನ್ನು ಮೀನರಾಶಿಯವರಿಗೆ ಯಾವುದೇ ರೀತಿಯ ಪ್ರೇತಬಾಧೆ, ಆತ್ಮಗಳಿಂದ ತೊಂದರೆ, ಮಾಟ ಮಂತ್ರ ವಾಮಾಚಾರ ದೃಷ್ಟಿದೋಷಗಳು ನಿಮ್ಮ ಬಳಿ ಸುಳಿಯುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ತುಂಬಾ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.